KGF 3 ಬಗ್ಗೆ ರಾಕಿಂಗ್ ಸ್ಟಾರ್ ಶಾಕಿಂಗ್ ಸತ್ಯ. ಟುಸ್ ಆಗೋಯ್ತಾ ಫ್ಯಾನ್ಸ್ ಡ್ರೀಮ್. ಹೌದು, ಕನ್ನಡ ಸಿನಿ ಅಭಿಮಾನಿಗಳಿಗೆ ರಾಕಿಂಗ್ ಸ್ಟಾರ್ ಯಶ್ ಶಾಕಿಂಗ್ ಸುದ್ದಿಯನ್ನೇ ನೀಡಿದ್ದಾರೆ. ಕೇವಲ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನ ಸಿನಿ ರಂಗದಲ್ಲಿಯೇ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮತ್ತು ಸೆನ್ಸೇಷನ್ ಈ ಎರಡನ್ನು ಒಟ್ಟೊಟ್ಟಿಗೆ ಸೃಷ್ಟಿಸಿ ಸಿನಿ ಸುನಾಮಿಯನ್ನೇ ಎಬ್ಬಿಸಿದ್ದ ಚಿತ್ರವೆಂದರೆ ಅದು KGF ಅನ್ನೋದು ಓಪನ್ ಸೀಕ್ರೆಟ್. ತದನಂತರದಲ್ಲಿ ರಿಲೀಸ್ ಆದ KGF ಸೀಕ್ವೆಲ್ ಪಾರ್ಟ್ 2 ಆರ್ಭಟಿಸಿದ್ದ ಅಬ್ಬರಕ್ಕೆ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಇಡೀ ಜಗತ್ತಿನ ಸಿನಿರಂಗದ ಬಾಕ್ಸ್ ಆಫೀಸ್ ದಾಖಲೆಗಳೇ ಉಡೀಸ್ ಆಗಿದ್ವು. ಇಂಥದ್ದೊಂದು ಇತಿಹಾಸ ಸೃಷ್ಟಿಸಿದ್ದ KGFನ ಸೀಕ್ವೆಲ್ ಪಾರ್ಟ್ 3 ಬಗ್ಗೆ ಯಶ್ ಅಭಿಮಾನಿಗಳು ಈ ಕ್ಷಣಕ್ಕೂ ಎಲ್ಲಿಲ್ಲದ ನಿರೀಕ್ಷೆಗಳನ್ನಿಟ್ಟುಕೊಂಡು ಕಾಯ್ತಿದ್ದಾರೆ. ಹೌದು, ಇದೀಗ KGF 2 ಭಾಗಗಳನ್ನು ನೋಡಿ ಮನರಂಜಿಸಿದ್ದ ಕನ್ನಡ ಸಿನಿ ಅಭಿಮಾನಿಗಳು KGF 3 ಸೀಕ್ವೆಲ್ ಯಾವಾಗ ಬರುತ್ತೋ ಅಂತ ಕಾದು ಕೂತಿರೋ ಟೈಮಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸೈಲೆಂಟ್ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನದು ರಾಕಿಂಗ್ ಸ್ಟಾರ್ ಯಶ್ನ ಶಾಕಿಂಗ್ ಸ್ಟೇಟ್ಮೆಂಟ್ ಅಂದ್ರ ಅದನ್ನೇ ಹೇಳ್ತೀವಿ ಕೇಳಿ. ಒಂದು ಉತ್ತಮವಾದ ಮತ್ತು ಬಲಿಷ್ಠವಾದ ಕಥೆ ಸಿಕ್ಕಾಗ ಮಾತ್ರ ನಾನು KGF 3 ಸೀಕ್ವೆಲ್ ಕೈಗೆತ್ಕೊಳ್ತೀನಿ. ನಾನು ಯಾವುದೇ ಕಾರಣಕ್ಕೂ KGF 3ನ ಆತರವಾಗಿ ಮಾಡಲ್ಲ ಅಂತ ಖಡಕ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಹೇಳಿದ್ದಾರೆ. ಹೌದು, ಅಮೆರಿಕಾದಲ್ಲಿ ನಡೆದ ಸಿನಿಮಾ ಕಾನ್ 2026ರ ಕಾರ್ಯಕ್ರಮದಲ್ಲಿ ರಾಮಾಯಣ ಚಿತ್ರದ ನಿರ್ಮಾಪಕ ನವಿತ್ ಮಲ್ಹೋತ್ರಾ ಅವರೊಂದಿಗೆ ಭಾಗವಹಿಸಿದ್ದ ಯಶ್ ತಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲೇ ನೋಡಿ KGF 3 ಬಗ್ಗೆನೂ ಸ್ಪಷ್ಟವಾದ ಸುದ್ದಿಯನ್ನ ಹೊರಹಾಕಿದ್ದಾರೆ. KGF 3 ಸ್ಥಿತಿಗತಿ ಬಗ್ಗೆ ಯಶ್ ಮಾತನಾಡಿ, ನಾನು ಮತ್ತು ನಿರ್ದೇಶಕ ಪ್ರಶಾಂತ್ ನೀಲ್ KGF 3 ಬಗ್ಗೆ ನಿರಂತರವಾಗಿ ಚರ್ಚೆ ನಡೆಸ್ತಿದ್ದೀವಿ. ಆದರೆ ಸದ್ಯಕ್ಕೆ ಯಾವುದನ್ನು ಫೈನಲ್ ಮಾಡೋಕ್ಕಾಗಿಲ್ಲ. ಸದ್ಯ ಯಶ್ ಅವರ ಸಂಪೂರ್ಣ ಗಮನ ಟಾಕ್ಸಿಕ್ ಮತ್ತು ರಾಮಾಯಣ ಭಾಗ 1 ಮತ್ತು 2ರ ಮೇಲಿದೆ. ಈ ಸಿನಿಮಾಗಳ ನಂತರವಷ್ಟೇ KGF ಸರಣಿಯ ಬಗ್ಗೆ ಅವರು ಯೋಚಿಸಲಿದ್ದಾರೆ. ಇದರಿಂದಾಗಿ ರಾಕಿ ಭಾಯ್ ಅಬ್ಬರವನ್ನ ನೋಡಲು ಅಭಿಮಾನಿಗಳು ಇನ್ನೂ ಕೆಲವು ವರ್ಷ ಕಾಯುವುದು ಅನಿವಾರ್ಯವಾಗಿದೆ. ಅಭಿಮಾನಿಗಳ ಅಂತಹ ಕಾಯುವಿಕೆ ಬಹುಶಃ 2030ರವರೆಗೂ ಮುಂದುವರೆದ್ರೂ ಅಚ್ಚರಿಯಿಲ್ಲ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಸದ್ಯ ಯಶ್ ಸರಣಿ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ಅನ್ನೋದು ಎಷ್ಟು ನಿಜವೋ, ಅಟ್ ದ ಸೇಮ್ ಟೈಮ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಕೂಡ ವಿವಿಧ ಸಿನಿಮಾಗಳ ಶೂಟಿಂಗ್ನಲ್ಲಿಯೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಒಂದು ವೇಳೆ KGF 3ಗೆ ಸೂಟ್ ಆಗುವ ಕಥೆ ಎಷ್ಟು ಬೇಗ ಫೈನಲ್ ಆಗುತ್ತೋ ಅಷ್ಟೇ ವೇಗದಲ್ಲಿ ಸಿನಿಮಾ ಸೆಟ್ ಏರಲಿದೆ ಅನ್ನೋದು ಸಿನಿಮಾ ತಂಡದ ಅಭಿಪ್ರಾಯ ಹಾಗೂ ನಿರ್ಧಾರವಾಗಿದೆ ಅಂತ ಹೇಳಲಾಗ್ತಿದೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.